ಕನಸಿಗೆ ಪಂಜುರ್ಲಿ ದೈವ ಬಂದ ಕತೆ. ಇದು ರಿಯಲ್ ಸ್ಟೋರಿ. ನಿನ್ನೆ ರಾತ್ರಿ ನಡೆದಿರತಕ್ಕಂಥ ಘಟನೆ. ಪುನಃ ಅದನ್ನ ದೇವರನ್ನಾಗಿ ಮಾಡಿ ಭೂಮಿ ಕಳಿಸ್ತಾನೆ, ಜನರನ್ನ ಕಾಪಾಡುವಂತ. ಸೊ ಒಡೆದದ್ದು ಯಾರು ಗೊತ್ತಾ? ನನ್ನ ಹೆಂಡತಿ ಕೆನ್ನಾಗಿ ಬೀಳ್ತಿ ಏಟು. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ನನ್ನ ಕನಸಿಗೆ ಪಂಜುರ್ಲಿ ದೈವ ಬಂದ ಕತೆ. ಇದು ರಿಯಲ್ ಸ್ಟೋರಿ. ನಿನ್ನೆ ರಾತ್ರಿ ನಡೆದಿರತಕ್ಕಂಥ ಘಟನೆ. ಪಂಜುರ್ಲಿ ಅಂದರೆ ಚಿಕ್ಕ ಹಂದಿ ಅಂತ ಪದದ ಅರ್ಥ, ಹಂದಿ ಮರಿ. ಸೊ ಪೌರಾಣಿಕವಾಗಿ ಹೇಳೋದಾದರೆ, ಪಾರ್ವತಿ ದೇವಿಯ ಗಾರ್ಡನ್ಗೆ ಈ ಹಂದಿ ಮರಿ ಹೋಗಿ ಹಾಳು ಮಾಡಿರುತ್ತೆ. ಆವಾಗ ಶಿವನ ಕೋಪ ಬಂದು ಅದನ್ನು ಸಾಯಿಸ್ಬಿಡ್ತಾನೆ. ಇವಾಗ ಪಾರ್ವತಿ ಕೇಳ್ಕೊಂಡಾಗ ಪುನಃ ಅದನ್ನು ದೇವರನ್ನಾಗಿ ಮಾಡಿ ಭೂಮಿ ಕಳಿಸ್ತಾನೆ, ಜನರನ್ನು ಕಾಪಾಡುವಂಥ. ಇದು ಪುರಾಣ ಕತೆ. ಅದು ಹೇಗಾದ್ರೂ ಇರಲಿ, ನಿನ್ನೆ ರಾತ್ರಿ ನನಗೇನಾಯ್ತಪ್ಪ ಅಂದರೆ ಒಂದು ಕನಸು ಬಿತ್ತು. ಕ್ಲಿಯರಾಗಿದೆ ಕನಸು. ನಮ್ಮ ಮನೆ ಮುಂದ್ಗಡೆ ಕೆಂಪಾದ ಮಣ್ಣಿನ ರಾಶಿ ಬಿದ್ದಿದೆ. ಅದರಲ್ಲಿ ದಪ್ಪದಾದ ಒಂದು ಹಂದಿ ನೀರಲ್ಲಿ ಹೊರಳಾಡ್ತಾ ಇದೆ. ಅದು ಹಂದಿ ಇದೇನು ಹಿಂಗೆ ಹೊರಳಾಡ್ತಾ ಇದೆಯಲ್ಲ, ಇದು ಗಲೀಜು ಮಾಡ್ತಾ ಇದೆಯಲ್ಲ ಅಂತ ನಾನು ಅದ್ರ ಕಡೆ ನೋಡ್ತೀನಿ. ಆಮೇಲೆ ಅದನ್ನು ಓಡಿಸ್ಬೇಕು ಅಂತ ಒಂದು ಕೋಲ್ ತೊಗೊಂಡು ಓಡ್ಸೋಕ್ಕೆ ಹೋದರೆ ಅದು ಮೇಲೆ ಎಗರಿ ಓಡ್ ಬರ್ತಾ ಇದೆ. ಒಂದು ಕಾಂಪೌಂಡ್ ಮೇಲೆ ಆರಿ ನನ್ನ ಹತ್ರ ಬಂತು ಜೋರಾಗೆ. ಅದು ತಗೊಂಡು ಜೋರಾಗಿ ಹೊಡೆದೆ. ಸೊ ಹೊಡೆದದ್ದು ಯಾರು ಗೊತ್ತಾ? ನನ್ನ ಹೆಂಡತಿ ಕೆನ್ನಾಗಿ ಬೀಳ್ತಿ ಏಟು. ಕನಸಲ್ಲಿ ಅವಳು ಯಾಕ್ರಿ ಹಿಂಗೆ ಹೊಡಿತೆ, ಏಟು ಕೊಡ್ತಾ ಇದ್ರಲ್ಲ ಅಂದಾಗ ಅಯ್ಯೋ ಈ ರೀತಿ ಕನಸು ಬಿತ್ತು ಅಂತ. ನಿಜ ಘಟನೆ. ನಾವು ಈ ಕನಸಿಗೂ ಮತ್ತೆ ನನ್ನ ಮನಸ್ಸಿನಲ್ಲಿ ನಡೆದಂಥ ಘಟನೆಗಳು ಹೇಗೆ ಸಾಮೀಪ್ಯ ಇದೆ. ಎಷ್ಟೋ ಮನಸ್ಸುಗಳಲ್ಲಿ ಈ ರೀತಿಯಾದ ಘಟನೆಗಳು ನಡೀತವೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಹೇಗೆ ಗೊತ್ತಾ, ಅಲ್ಲಿ ನಾನು ಸಂಜೆ ವಾಕಿಂಗ್ ಹೋಗ್ತೀನಿ. ದೊರೆಕೆರೆ ಅಂತಿದೆ ಉತ್ರಳ್ಳಿ ಹತ್ರ. ಅಲ್ಲಿ ಕೆರೆಯಲ್ಲಿ ಮಣ್ಣನ್ನು ಎತ್ತಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ, ಹೂಳು ತೆಗಿಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಸ್ವಲ್ಪ ತೆಗೆದಿದ್ದಾರೆ, ಅದನ್ನೆಲ್ಲ ನೋಡ್ತಾ ಇದ್ದೆ. ಅದು ನಾನು ಆ್ಯಕ್ಚುಲಿ ಕಳೆದ ವರ್ಷನೇ ಹೇಳಿದ್ದೆ ಅಲ್ಲಿರ್ತಕ್ಕಂಥ ಸೆಕ್ರೆಟ್ರಿಗೆ, ಇವರಿಗೆ ಹೂಳು ಎತ್ತಬೇಕ್ರಿ ಅಂತ. ಸೊ ಹೂಳು ತೆಗೆದ ಮೇಲೆ ಒಂದು 5-6 ಅಡಿ ಹೂಳು ತೆಗೆದ್ರೆ, ಇನ್ನೂ ತೆಗೆದಿಲ್ಲ. ತೆಗೆದು ನೀರು ಸ್ಟಾಕ್ ಮಾಡಿ ಮಧ್ಯದಲ್ಲಿ ಒಂದು ಗುಡ್ಡ ಇದೆ. ಅಲ್ಲಿ ನೂರಾರು ಕೊಕ್ಕರೆಗಳು ಬರ್ತವೆ, ಬೇರೆ ಬೇರೆ ಪಕ್ಷಿಗಳು ಬರ್ತವೆ. ಸೊ ಅಲ್ಲಿ ಬೋಟಿಂಗ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಮಕ್ಕಳನ್ನ ಬೋಟಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಕೊಂಡು ಆ ಪಕ್ಷಿಗಳನ್ನು ಹತ್ತಿರದಿಂದ ತೋರಿಸಿದ್ರೆ ತುಂಬ ಸೊಗಸಾಗಿರುತ್ತೆ. ತುಂಬ ಶಬ್ದಗಳನ್ನು ಮಾಡ್ತಾ ಇರುತ್ತೆ. ಸುತ್ತಲಿನ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ, ಹೂಳು ತೆಗೀರಿ ಕೆರೆನ ಅಂತ. ನಾನು ಹೋದ ವರ್ಷನೇ ಹೇಳಿದ್ದೆ. ಈ ವರ್ಷ ಏನೋ ಶುರು ಮಾಡಿದ್ದಾರೆ. ಸೊ ಅಲ್ಲಿ ತೆಗಿಬೇಕಲ್ಲ, ಅಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಇಷ್ಟು ರೀತಿ ಅದು ಇಷ್ಟು ಮಣ್ಣು ತೆಗೆದ್ರೆ ಇಲ್ಲಿ ಈ ರೀತಿ ಮಾಡೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಮನೆಗೆ ಬಂದು ಆರಾಮಾಗಿ ಇರಬೇಕಾದಾಗ ಟಿ ವಿನಲ್ಲಿ ಒಂದು ಪ್ರೋಗ್ರಾಮ್ ಅಂತು, ವೈರಲ್ ಸೀನ್ಸ್ ಅಂತ ಬರುತ್ತೆ. ಅದರಲ್ಲಿ ಒಂದು ಫಾರಿನಲ್ಲಿ ಕಾಡು ಹಂದಿಗಳು ಬಂದ್ಬಿಟ್ಟಿರ್ತವೆ ಸಿಟಿಗೆ. ಆಗೇನು ಮಾಡ್ತಾರೆ, ಹಂದಿಗಳನ್ನು ಓಡ್ಸೋಕ್ಕೆ ರೋಬೋಟ್ ಕೊಂಡು ಬಿಡ್ತಾರೆ. ರೋಬೋಟು ಓಡಿಸ್ಕೊಂಡು ಹೋಗುತ್ತದು. ಅದು ಹತ್ರ ಹೋಗ್ಬೇಕಾದ್ರೆ ಹಂದಿಗಳು ಓಡ್ತಾ ಇರ್ತವೆ. ಅದನ್ನು ನೋಡಿಕೊಂಡು ಜೋರಾಗಿ ನಗ್ತಿದ್ದೆ. ಸೊ ಆವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಪಾಪ ನಮ್ಮ ಹಳ್ಳಿ ಕಡೆ ಜಸ್ಟ್ ಬೆಂಗಳೂರಿಂದ 50 ಕಿಲೋಮೀಟರ್ ದೂರದಲ್ಲಿ ಕಾಡು ಪ್ರಾಣಿಗಳ ಕಾಟ ರೈತರಿಗೆ ಎಷ್ಟಿದೆ ಅಂದರೆ, ಕಾಡಂದಿಗಳು ಬರ್ತವೆ, ನವಿಲುಗಳು ಬರ್ತವೆ, ಕರಡಿ ಬರುತ್ತೆ, ಚಿರತೆ ಬರುತ್ತೆ. ಈಗ ಆನೆಗಳ ಕಾಟನೂ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿ ಕೆಲವರು ನಮ್ಮ ರೈತರು ಬೆಳಿಬೇಕಾದ್ರೆ ಹಂದಿಗಳನ್ನು ಓಡ್ಸೋಕೆ ಏನು ಮಾಡ್ತಾರೆ, ಒಂದು ಯಾವುದೋ ಒಂದು ಮ್ಯೂಸಿಕ್ ಹಾಕ್ತಾರೆ, ಸೌಂಡ್ ಬರತಕ್ಕಂಥ ಸೌಂಡ್ ಬಾಕ್ಸ್ ಇರ್ತಾರೆ. ಅದು ಜೋರಾಗಿ ಕಿಚ್ಕೊಳುತ್ತೆ ಪ್ರಾಣಿ ಥರ. ಆವಾಗ ಹಂದಿ ಬರೋದಿಲ್ಲ, ಓಡೋಗುತ್ತೆ. ಸೊ ಹೀಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಕಷ್ಟಪಡ್ತಿದ್ದಾರೆ. ಆಗ ನನ್ನ ಮನಸ್ಸಲ್ಲಿ ನಾನು ಯೋಚನೆ ಮಾಡ್ತಿದ್ದೆ, ಸೊ ಹಂದಿಗಳು ಓಡ್ಸೋಕ್ಕೆ ಈ ರೀತಿಯಾದ ರೋಬೋಟ್ ಬಂದುಬಿಟ್ರೆ ಎಷ್ಟೋ ಜನಗಳ ಅನುಕೂಲ ಆಗುತ್ತೆ. ಆ ಮಟ್ಟಕ್ಕೆ ನಮ್ಮ ದೇಶ ಬೆಳೆಯುವುದು ಯಾವಾಗ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನೋಡಿ, ರೋಬೋಟ್ ಏನು ಮಾಡ್ತು, ಹಂದಿಗಳನ್ನು ಓಡಿಸ್ಕೊಂಡು ಹೋಯ್ತು. ಆ ಸೀನ್ ನೋಡಿದ್ದೆ, ತುಂಬ ಎಂಜಾಯ್ ಮಾಡಿದ್ದೆ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೆ. ಜೊತೆಗೆ ಅಲ್ಲಿ ದೊರೆಕೆರೆನಲ್ಲಿ ಮಣ್ಣು ಎತ್ತಿದ್ರಲ್ಲ, ಆ ಮಣ್ಣಿನ ಬಗ್ಗೆ ಯೋಚನೆ ಮಾಡಿದ್ದೆ. ಆ ಮಣ್ಣಿನ ವಿಚಾರ, ಈ ಹಂದಿಯ ವಿಚಾರ ಎರಡೂ ಸೇರಿಕೊಂಡು ಕನಸಲ್ಲಿ ಬಂದು ಪಾಪ ನನ್ನ ಹೆಂಡತಿ ಒಂದು ಏಟು ಬಿತ್ತು. ಅಷ್ಟು ತೀವ್ರತರವಾದ ಕನಸು. ನೋಡಿ, ಈಗ ಮನಸ್ಸಿನ ವಿಶ್ಲೇಷಣೆ ಮಾಡಿ. ಇದೇ ರೀತಿ ಹಿಂದಿನ ಕಾಲದಲ್ಲಿ ಕಾಡುಗಳಲ್ಲಿ ಹಂದಿಗಳು ಜಾಸ್ತಿ ಇತ್ತು, ಜನಸಂಖ್ಯೆ ಕಡಿಮೆ ಇತ್ತು. ಕಾಡಲ್ಲಿ ಹೋಗ್ಬೇಕಾದ್ರೆ ಯಾವಾಗ ಸಡನ್ನಾಗಿ ಹಂದಿ ಹಿಂಗೆ ಬಂದ್ಬಿಡ್ತಿತ್ತು ಅಡ್ಡ, ಆವಾಗ ಮನಸ್ಸಿಗೆ ಗಾಬರಿ ಆಗ್ತಾ ಇತ್ತು, ಭಯ ಆಗ್ತಾ ಇತ್ತು. ಈಗ ನೀವು ಕಾಂತಾರ ಸಿನಿಮಾದಲ್ಲಿ ನೋಡಿದ್ರಲ್ಲ, ಒಂದು ಸಡನ್ನಾಗಿ ಹಂದಿ ಹಿಂಗೆ ಬರುತ್ತೆ, ಹೀರೋ ಹುಡ್ಕೊಂಡು ಹಿಂದ್ಗಡೆ ಚೇಸ್ ಮಾಡ್ಕೊಂಡು ಹೋಗ್ತಾನೆ.
ಟಕ್ ಅಂತ ಬರುತ್ತೆ, ಟಕ್ ಅಂತ ಹೋಗುತ್ತೆ, ಎಲ್ಲ ನೋಡಿದಿರಲ್ವಾ? ಅದೇ ರೀತಿ ಹಿಂದಿನ ಕಾಲದ ರಿಯಲ್ ಆಗಿ ನಡೀತಾ ಇತ್ತು. ಕಾಡಲ್ಲಿ ಸಡನ್ ನುಗ್ಬಿಡ್ತಾ ಇತ್ತು. ಸೊ ಇವ್ರಿಗೆ ಭಯ ಆಗ್ತಾ ಇತ್ತು. ಭಯ ಆದಾಗ ಮನೆಗೆ ಹೋದಾಗ ಆ ಭಯದಲ್ಲಿ ಹಂದಿಗಳು ಬರ್ತಾ ಇತ್ತು. ಆವಾಗ ಅದು ದೇವರು ಅಂತ ಪುರಾಣ ಕಥೆಗಳನ್ನು ಸೃಷ್ಟಿ ಮಾಡಿ ಅದಕ್ಕೊಂದು ಪೂಜೆ ಪುನಸ್ಕಾರ ಮಾಡಿಸ್ಬೇಕು ಅಂತ ಹೇಳೋರು, ಭಯ ಹೋಗ್ಸಕ್ಕೆ. ಆಮೇಲೆ ಅದು ದೇವರನ್ನಾಗಿ ಪೂಜೆ ಮಾಡ್ತಾ ಇದ್ರು. ಈ ರೀತಿ ಪಂಜುರ್ಲಿ ದೈವ ಅಥವಾ ಬೇರೆ ಬೇರೆ ಪ್ರಾಣಿಗಳಿಗೆ ಸಂಬಂಧಪಟ್ಟಂತ ದೇವರುಗಳ ಕಥೆಗಳು ಶುರುವಾದವು. ಮನಸ್ಸಿನಲ್ಲಿ ಬರುತ್ತೆ, ಅದು ಗಾಢವಾಗಿ ಬರುತ್ತೆ. ಈಗ ನಾನೇನು ಸುಮ್ಮನೆ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಪಾಪ ಒಂದು ಏಟು ಕೊಟ್ಟೆ, ಅಷ್ಟು ಆಳವಾಗಿ ಕನಸು ಬರಬೇಕು ಅಂದರೆ ಆಗ ಮನಸ್ಸಿನಲ್ಲಿ ಭಯ ಇದ್ದಾಗ ಭಯದಲ್ಲಿ ಭಗವಂತ ಹುಟ್ಟಿ ಭಗವಂತ ಬಂದು ಏನೇನು ಬೇಕಾದ್ರೂ ಹೇಳ್ತಿದ್ದ. ಇವ್ರು ಏನು ಮನಸ್ಸಲ್ಲಿ ನೆನೆಸ್ಕೊಂಡು ಮಲ್ಕೋತಾ ಇದ್ರೋ ಅದೇ ರೀತಿ ನನ್ನನ್ನು ಕಾಪಾಡಲು ಈ ರೀತಿ ಮಾಡಪ್ಪ ದೇವರೇ, ಕಾಪಾಡಪ್ಪ, ಈ ರೀತಿ ಭಯ ಆಯಿತು ಅಂದಾಗ ಸೊ ದೇವರು ಪ್ರತ್ಯಕ್ಷನಾಗ್ತಿದ್ದ, ಒಂದು ಪೂಜೆ ಮಾಡಿಸು ಅಂತ ಹೇಳ್ತಿದ್ದ. ಈಗ ತನ್ನ ಮನಸ್ಸೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನೇನು ಸ್ಟೋರ್ ಮಾಡಿರ್ತಾರೋ ಥ್ರೂ ದ ಕಾನ್ಷಿಯಸ್ ಮೈಂಡ್, ಪ್ರಜ್ಞಾ ಮನಸ್ಸಿನಿಂದ ಸುಪ್ತ ಮನಸ್ಸಿಗೆ ವಿಚಾರಗಳು ಹೋಗಿ ಕನಸಿನ ರೂಪದಲ್ಲಿ ಹೊರಗಡೆ ಬರ್ತವೆ. ಈ ರೀತಿಯಾದ ತೀವ್ರತರವಾದ ಭಯದಲ್ಲಿ ಉಂಟಾದ ಕನಸುಗಳೇ ಎಷ್ಟೋ ಜನರು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ, ದೇವರು ಪೂಜೆಗಳನ್ನು ಮಾಡ್ತಾರೆ. ಕೆಲವು ಮಾಟ ಮಾಯ ಮಂತ್ರಕ್ಕೆಲ್ಲ ಎದುರೋದೇ ಈ ರೀತಿಯಾದ ಕಾರಣಗಳಿಂದ. ರಿಯಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವರಿಗೆ. ದೇವರೇ ಬಂದು ಪಕ್ಕದಲ್ಲಿ ಕುಳಿತುಕೊಂಡು ಮಾತಾಡೋ ರೀತಿ ಆಗುತ್ತೆ, ದೇವರೇ ಬಂದು ಆದೇಶ ಕೊಟ್ಟಂಗಾಗತ್ತೆ. ಇದೆಲ್ಲ ಆಗೋದು ನನ್ನ ಸುಪ್ತ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಯೋಚನೆಗಳು ಹೊರಗಡೆ ಭಯದಿಂದ, ಹೊರಗಡೆ ಏನೇನು ಯೋಚನೆ ಮಾಡಿರ್ತೀವೋ ಅದು ಈ ರೀತಿಯಾಗಿ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಈ ವಿಶ್ಲೇಷಣೆ ಕೊಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಈ ರೀತಿ ಮುಗ್ಧರಾಗಿದ್ದಾಗ, ಅವಿದ್ಯಾವಂತರಾಗಿದ್ದಾಗ, ಆ ಮನಸ್ಸುಗಳಿಗೆ ಮೋಸ ಮಾಡತಕ್ಕಂಥ ಜನರಿದ್ದಾಗ ಯಾವ ರೀತಿಯಾದ ಕಥೆಗಳನ್ನು ಸೃಷ್ಟಿ ಮಾಡಿ ಈ ಭೂಮಿಯ ಮೇಲೆ ನಾನಾ ದೇವರುಗಳನ್ನು ಸೃಷ್ಟಿ ಮಾಡಿ ಬಿಟ್ಟಿದ್ದಾರೆ. ಆದರೂ ಕೂಡ ಈಗಲೂ ಆ ಜನರು ಮೌಢ್ಯದಲ್ಲಿ ನಲುಗಿ ಇದು ಮಾಡದೆ ಹೋದ್ರೆ ಏನು ಕೆಟ್ಟದಾಗ್ಬಿಡುತ್ತೆ ನನಗೆ ಅನ್ನತಕ್ಕಂಥ ಚಿಂತನೆಯಲ್ಲಿ ಬದುಕ್ತಾ ಇದ್ದಾರೆ. ಇದೆಲ್ಲವೂ ಮನಸ್ಸಿನ ಆಟ. ಭಗವಂತ ಯಾರಿಗೂ ಯಾವುದೇ ಕಾರಣಕ್ಕೂ ಮೋಸ ಮಾಡುವುದಿಲ್ಲ. ಮಾನವನ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಯೋಚನೆಗಳಿಗೆ ಭಗವಂತ ಬಂದಿ ಅಲ್ಲ. ಈ ಸೃಷ್ಟಿ ಅದ್ಭುತವಾದ ಒಂದು ಶಕ್ತಿ. ಆ ಶಕ್ತಿಯನ್ನು ಕೂಡ ನಾವು ಈ ಮನಸ್ಸಿನಿಂದ ಜಡ್ಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಮನಸ್ಸನ್ನು ನಿರಾಳವಾಗಿ ಇಟ್ಕೊಳ್ಳಿ, ಭಯದಿಂದ ಮುಕ್ತರಾಗಿ. ಭಯದಲ್ಲೇ ಭಗವಂತ ಹುಟ್ಟಿರೋದು, ಈ ಮನಸ್ಸಿನ ಭಯದಿಂದಲೇ ನಾನಾ ಕಥೆಗಳು ಹುಟ್ಕೊಂಡಿರೋದು. ಈ ಭಯವನ್ನು ಉಪಯೋಗಿಸಿ ತುಂಬ ಜನರು ನಿಮಗೆ ನಂಬಿಕೆ ಹೆಸರಿನಲ್ಲಿ ಮೋಸ ಮಾಡ್ತಾ ಇರೋದು. ಯಾವ ದೇವರಿಗೂ ಯಾವ ಪೂಜೆ ಅವಶ್ಯಕತೆ ಇಲ್ಲ. ಮನಸ್ಸನ್ನು ಪವಿತ್ರವಾಗಿಟ್ಕೊಂಡು ಶಾಂತವಾಗಿಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಸಾಕು, ಮನಸ್ಸು ನಿರ್ಮಲವಾಗುತ್ತೆ. ಆಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಬದುಕುವ ಕಲೆಯನ್ನು ನಿನ್ನ ಮನಸ್ಸು ನಿನಗೇ ಕಲಿಸುತ್ತೆ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.